ಅವರು 11 years ಆದ್ಮೇಲೆ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರ ಮೂವಿ ಯಾವತ್ತಿದ್ರು ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಅಂದ್ರೆ ಅವರು ಉಪೇಂದ್ರ ಸರ್ ಅನ್ನೇ ಡಿಫ್ರೆಂಟ್. ಆ ಮೂವಿ ಎಲ್ಲರೂ ನೋಡ್ಬೇಕು. ಈಗ ನಾಳೆ UI ರಿಲೀಸ್ ಆಗ್ತದೆ, ಹೌದಾ? ಉಪೇಂದ್ರ ಅವರು ಹೆಂಗ್ ಅನ್ಸುತ್ತೆ? ನಾನು ಅದು 100% ನೋಡ್ತೀನಿ ಫಿಲ್ಮ್. ನನಗೆ ತುಂಬಾ ಇಷ್ಟ ಆಗಿದೆ. ಟ್ರೈಲರ್ ಎಲ್ಲ ನೋಡಿದೀನಿ. ಸಖತ್ತಾಗೈತೆ ಮೂವಿ. ನೋಡ್ಲೇಬೇಕು, ಕಂಪಲ್ಸರಿ ನೋಡ್ಲೇಬೇಕು. ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಜಾಲಿಯಾಗಿ ನೋಡ್ತೀನಿ ಫುಲ್. ನಾನು ಫ್ರೆಂಡ್ ಎಲ್ಲ ಕರ್ಕೊಂಡು ಹೋಗ್ತೀರಾ? ಎಲ್ಲ ಫ್ರೆಂಡ್ ಜೊತೆ ಫುಲ್ ಟೀಮ್ ಹೋಗ್ತೀವಿ ನಾವು. ಎಲ್ಲ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದೆ. ಹೋಗ್ಬಿಟ್ಟು ಬೇರೆ ಮೂವಿ ನೋಡೋದು ಅಷ್ಟೇ. ಉಪೇಂದ್ರ ಅವರು ತುಂಬಾ ವರ್ಷಗಳ ನಂತರ ಡೈರೆಕ್ಷನ್ ಮಾಡ್ತಿದ್ದಾರೆ. UI ಫುಲ್ ವೇಟ್ ಮಾಡ್ತಾ ಇದೀವಿ ನಾವು. UI ಮತ್ತೆ ಮ್ಯಾಕ್ಸ್ಗೆ 2 ಸಿನಿಮಾ ನೋಡಿ. ಮೂವಿ ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಆಮೇಲೆ ಉಪ್ಪಿ ಸರ್ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂದರೆ ಅದು ಇಡೀ ವರ್ಲ್ಡ್ ವೈಡ್ ಚೆನ್ನಾಗಿರುತ್ತೆ. ಜನ ತುಂಬ ನೋಡ್ತಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ಬೆಳೆಸಿ. ಅಪ್ಪು ಅಭಿಮಾನಿಯಾಗಿ ನಾವೇ ಕನ್ನಡ ಸಿನಿಮಾ ಬೆಳೆಸ್ತಾ ಇದ್ದೀವಿ. ನೀವು ಬನ್ನಿ, ಎಲ್ಲರೂ ಪ್ರೋತ್ಸಾಹ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ. ಉಪೇಂದ್ರ ಅವರು ಇಡೀ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಕಿರೀಟ ಇದ್ದಂಗೆ. ಅವ್ರನ್ನ ರೆಫರೆನ್ಸ್ ತೊಗೊಂಡು ಎಷ್ಟೋ ಡೈರೆಕ್ಟ್ರು ಇನ್ಸ್ಪಿರೇಷನ್ ಆಗವ್ರೆ. ಅಂಥ ಡೈರೆಕ್ಷನ್ ಈಗ ಉಪೇಂದ್ರದವ್ರು ಮಾಡ್ತವ್ರೆ. ಅವರು ಹೇಳ್ಯಾರಾಗಲೇ ಓನ್ಲಿ ಫಾರ್ ಇಂಟೆಲಿಜೆನ್ಸ್ ಅಂತಂದು ಹೇಳ್ಯಾರ. ಲಾಸ್ಟಿಗೆ ನಿಮ್ಗೇನಾರ ಅರ್ಥ ಆದ್ರೆ ಒಳ್ಳೆ ರಿವ್ಯೂ ಕೊಡೋತ್ನಾಗ ಎಲ್ಲ ಹೇಳ್ರಿ. ಇದು ಎಲ್ಲರೂ ನಾವು ನಮ್ಮ ಗ್ಯಾಂಗ್ ಸಮೇತ ಹೋಗ್ತೀವಿ UIಗೆ. ಆಲ್ ದ ಬೆಸ್ಟ್ UI ಟೀಮ್. ಎಲ್ಲ ಒಳ್ಳೇದಾಗ್ಲಿ. ನಮ್ಮ ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ. ಫಸ್ಟ್ ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಅಷ್ಟು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಟ್ರೈಲರ್ ತುಂಬ ಚೆನ್ನಾಗಿತ್ತು, ತುಂಬ ಅಟ್ರಾಕ್ಟಿವ್ ಆಗಿತ್ತು. ಅವ್ರ ಆ್ಯಕ್ಟಿಂಗ್ ಆದರೂ ಆಗಲಿ, ಅವ್ರ ಹೇರ್ ಸ್ಟೈಲ್ ಆದರೂ ಆಗಲಿ ಚೆನ್ನಾಗಿತ್ತು. ಓವರ್ ಆಲ್ ಹೆಂಗೆ ಅನ್ಸುತ್ತೆ? ಈಗ ನಾಳೆ ಸಿನಿಮಾ ಪಕ್ಕ ಬ್ಲಾಕಷ್ಟು ಆಗ್ಬೋದು ಅನಿಸ್ತಾ. ಈಗ 1500 CR ಇದೆಲ್ಲ ರೀಚ್ ಆಗುತ್ತೆ ಅನ್ಕೋತೀರಾ? ಆರಾಮ್ಸೆ ರೀಚ್ ಆಗುತ್ತೆ. ಆರಾಮ್ಸೆ ರೀಚ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಬ್ರೋ. ಅಷ್ಟೇ ನಾಳೆ UI ರಿಲೀಸ್. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅನ್ಸುತ್ತೆ? ಒಳ್ಳೆ ಸಿನಿಮಾ. ಓಮಿಂದ ಹಿಡಿದು ರಕ್ತ ಕಣ್ಣೀರು, ಉಪ್ಪಿ ಮತ್ತೆ ಉಪೇಂದ್ರ ಅಂದ್ಬಿಟ್ಟು ಮೊನ್ನೆ ಎಲ್ಲ ರಿಲೀಸ್ ಆಗಿತ್ತಲ್ಲ, ಎಲ್ಲ ಫುಲ್ ಜೋಶಲ್ಲಿ ನೋಡಿದ್ದೀವಿ. ಇವಾಗ ಫುಲ್ ಎಕ್ಸೈಟ್ ಆಗಿದ್ದೀವಿ. ಎಲ್ಲ ನಮ್ಮ ಬೆಟಾಲಿಯನ್ ಎಲ್ಲ ಕರ್ಕೊಂಡು ಉಪೇಂದ್ರ ಮೂವಿ ಡೈರೆಕ್ಷನ್ ಅಂತ ನಾವು ತುಂಬಾ ರಾತ್ರಿಯಿಂದ ಕಾಯ್ತಿದ್ದೀವಿ. ನಿನ್ನೆಯಿಂದ ನಾವು ಹುಡುಕ್ತಾ ಇದ್ದೀವಿ ಟಿಕೆಟ್ ಸಿಗುತ್ತಾ ಅಂತ. ಟಿಕೆಟ್ ನೋಡಿದ್ರೆ ಅಷ್ಟೊಂದು ಅವೈಲೇಬಲ್ ಇಲ್ಲ. ಬಟ್ ನಾವು ಟ್ರೈ ಮಾಡ್ತೀವಿ ಬ್ರೋ ಅವ್ರನ್ನ ಫಸ್ಟ್ ಡೇನೇ ಹೋಗೋಕ್ಕೆ. ಅಷ್ಟೇ. ಏನು ಎಕ್ಸ್ಪೆಕ್ಟೇಷನ್ ಇದೆ ಫಿಲ್ಮ್ ಮೇಲೆ? ಬ್ರೋ ಉಪೇಂದ್ರ ಡೈರೆಕ್ಷನ್ ಬೇರೆ ಲೆವೆಲ್ ಬ್ರೋ. ಅದನ್ನ ಹೇಳಕ್ ಬರಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆ ಟ್ರೈಲರ್ ನೋಡಿರ್ಬೋದು ನಾವು. ಆ ಟ್ರೈಲರ್ ಅಲ್ಲಿ ಅವ್ರು ಏನು ಬಿಟ್ಕೊಟ್ಟಿಲ್ಲ ಅಂತ ಮೇಜರ್ ಆಗಿ ಏನಿದೆ ಅಂತ ನಾವು ನಾಳೆ ಮೂವಿ ನೋಡಿ ತಿಳ್ಕೊಬೇಕು ಅಷ್ಟೇ. ಅದೇ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ? ಡೈರೆಕ್ಷನ್ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ಕಾಯ್ತಾ ಇದೀವಿ ನಾವು ಪಿಕ್ಚರ್ ನೋಡೋಕ್ಕೆ. ನಾಳೆ ಎಲ್ಲ ನೀವು ಫುಲ್ ಟೀಮ್ ಎಲ್ಲ ಹಂಗಾರೆ ಹಾಕೊಂಡು ಹೋಗ್ಬಿಡ್ತೀರಾ? ಏನು ಎಕ್ಸ್ಪೆಕ್ಟೇಷನ್ ಫಿಲಮ್? ಡಿಫ್ರೆಂಟ್ ಕಾನ್ಸೆಪ್ಟ್. ಉಪೇಂದ್ರ ಅಂದ್ರೆ ಫಸ್ಟ್ ಎಕ್ಸ್ಪೆಕ್ಟೇಷನ್, ಡಿಫ್ರೆಂಟ್ ಐಡಿಯಾಸ್. ನಾಳೆ UI ಸಿನಿಮಾ ರಿಲೀಸ್ ವರ್ಲ್ಡ್ ವೈಡ್. ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ? ನಮ್ಮ ಮಟ್ಟಿಗೆ ಅದು ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಉಪೇಂದ್ರ. ಅದನ್ನ ನೋಡೋದಕ್ಕೋಸ್ಕರನೇ ಆ ಟೈಟಲ್ ಕೇಳೇ ಬರ್ತಾರೆ. ತುಂಬ ಎಕ್ಸ್ಪೆಕ್ಟೇಷನ್ಸ್ ನನಗೂ ಇದೆ. ಆಮೇಲೆ ಹೊರಗಡೆ ಎಲ್ಲ ಎಕ್ಸ್ಪೆಕ್ಟೇಷನ್ಸು ತುಂಬ ಚೆನ್ನಾಗಿದೆ. ಹೋಗ್ಬಿಟ್ಟು ಫುಲ್ ಜಾಲಿ ಮಾಡೋದು ಅಷ್ಟೇ. ಫುಲ್ ಜಾಲಿ. ಓಕೆ. ಉಪೇಂದ್ರ ಅವ್ರಿಗೆ ಫುಲ್ ಸಪೋರ್ಟ್. ಉಪೇಂದ್ರ ಅವ್ರಿಗೆ ಫುಲ್ ಸಪೋರ್ಟ್ ನಾವು. ಅವ್ರಂದ್ರೆ ತುಂಬಾ ಇಷ್ಟ ನನಗೆ. ಓಕೆ, ಮೂವಿ ಚೆನ್ನಾಗಿರುತ್ತೆ. ಅವ್ರದ್ದು ನೋಡ್ಲೇಬೇಕು, ಅದು ಕಂಪಲ್ಸರಿ. ಓಕೆ, ಥ್ಯಾಂಕ್ ಯು.